ಹಾಯ್ ಹಲೋ. ಇವತ್ತು ನಾನು ಸಂತೆಗೆ ಹೊರಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ನಾನು ವ್ಲಾಗನ್ನು ಮಾಡಲ್ಲ, ಟೈಲರಿಂಗಲ್ಲೇ ಜಾಸ್ತಿ ಹೇಳ್ತಾ ಇರ್ತೀನಿ. ಆದರೆ ಇವತ್ತು ನಾನು ಸಂತೆಗೆ ಹೋಗ್ತೀನಿ, ಹಾಗೆ ಸಂತೆಗೆ ತರಕಾರಿ ತರ್ತೀನಿ, ಹಾಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಇವತ್ತು ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನನ್ನ ಒಂದು ತುಂಬ ಸಾಲ ಇತ್ತು, ಅದನ್ನು ಯಾವ ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಂತೆಗೆ ಹೊರಟಿದ್ದೀನಿ. ಸಂತೆಯಿಂದ ಬಂದುಬಿಟ್ಟು ನಾನು ಯಾವ ರೀತಿ ಸಾಲಗಳನ್ನೆಲ್ಲ ತೀರಿಸಿದೆ, ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಾನು ಸಂತೆಗೆ ಹೊರಟು ರೆಡಿಯಾಗಿದ್ದೆ ನೋಡಿ. ಸ್ಕೂಟಿ ಇದು ನಾನು ಟೈಲರಿಂಗ್ ಮಾಡಿ ತಗೊಂಡಿರೋಂಥ ಸ್ಕೂಟಿ. ಇಲ್ಲೇ ನೇರವಾಗಿ ಸಂತೆ ಮಾರ್ಕೆಟಿಗೆ ಹೋಗಬೇಕು. ಬನ್ನಿ, ನಮ್ಮ ಊರಿನ ಸಂತೆ ಮಾರ್ಕೆಟ್ ಹೇಗಿದೆ, ಹಾಗೆ ಎಷ್ಟು ದೊಡ್ಡ ಮಾರ್ಕೆಟು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ವಿಡಿಯೋದಲ್ಲಿ ಏನೋ ಒಂದು ಚೆನ್ನಾಗಿರಲಿ, ಅಂದರೆ ಎಷ್ಟೋ ಜನಕ್ಕೆ ನಮ್ಮ ಊರು ಯಾವುದು, ನಾವೆಲ್ಲಿರೋದು ಅಂಥೇಳಿ ತುಂಬ ಜನಕ್ಕೆ ಕುತೂಹಲ. ಆದರೆ ನನ್ನ ಮೊದಲನೇ ವಿಡಿಯೋದಲ್ಲಿ ಇಡೀ ಸಂತೆ ಮಾರ್ಕೆಟ್ ಬಗ್ಗೆನೇ ನಾನು ವಿಡಿಯೋ ಮಾಡಿದ್ದೆ. ಒಂದು ವಿಡಿಯೋ ಇದೆ, ನಾನು ಹಳೆಯ ವಿಡಿಯೋ ತೆಗೆದು ನೋಡಿದ್ರೆ ತುಂಬ ದೊಡ್ಡ ಮಾರ್ಕೆಟು. ನಾನು ಫಸ್ಟು ಈಗ ನಾನು ಮನೆ ಹತ್ರ ಸ್ಟಾರ್ಟಿಂಗ್ ಬಂದಲ್ವ, ಅಲ್ಲಿ ಮೊದಲು ಸಂತೆ ನಡೀತಿತ್ತು. ತುಂಬ ವರ್ಷಗಳಾಯಿತು, 16 ವರ್ಷನೇ ಅನ್ಬೋದು. ನನ್ನ ಚಿಕ್ಕ ಮಗ ಹುಟ್ಟಿದಾಗ ಸಂತೆನ ಇಲ್ಲಿ ಹಾಕಲಾಯಿತು. ತುಂಬ ದೊಡ್ಡ ಸಂತೆನೇ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಜಾಸ್ತಿ ಏನು ತರಕಾರಿ ತೊಗೊಳೋದಿರಲಿಲ್ಲ. ಮಾವನ ಮನೆ ಗೃಹ ಪ್ರವೇಶ ಇದ್ದಿದ್ದರಿಂದ ನಾನು ಜಾಸ್ತಿ ತರಕಾರಿಗಳೇನು ತೊಗೊಳ್ಳೋ ಥರ ಇರಲಿಲ್ಲ. ಸ್ವಲ್ಪ ತರಕಾರಿ ಬೇಕಿತ್ತು, ಹಾಗಾಗಿ ಬಂದಿದ್ದೆ. ಸ್ವಲ್ಪ ಕಾಯಿ, ಒಣಮೆಣಸೆಲ್ಲ. ಇವ್ರು ಬಂದುಬಿಟ್ಟು ನಮಗೆ ರಿಲೇಷನ್ನೇ ಆಗಬೇಕು, ಬೆಂಡೆಕಾಯಿ ಮಾರ್ತಾರೆ. ಈ ವಾರ ನಾನು ಬೆಂಡೆಕಾಯಿ ಬೇಡ, ಹೋದ ವಾರ ತಗೊಂಡಿದ್ದೆ ಅಂದರೆ, ಆದರೂ ಸಹಿತ ಅವ್ರು ನಂಗೆ ಹಾಗೇ ಬೆಂಡೆಕಾಯಿ ಕೊಟ್ಬಿಡ್ತಾರೆ. ಹಾಗೆ ಸಂತೆ ಮಾರ್ಕೆಟು ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ನಾನು ಒಬ್ಬಳೇ ಇದ್ದಿದ್ದರಿಂದ. ಚೀಲ ಬೇರೆ ಇತ್ತು, ಕಾಯೆಲ್ಲ ತಗೊಂಡಿದ್ದರಿಂದ ತುಂಬ ವಜಾ ಆಗಿತ್ತು. ಆದ್ದರಿಂದ ನನಗೆ ಹೋಗಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ. ನಿಮ್ಗೇನಾದರೂ ಅಕ್ಕ ನಿಮ್ಮೂರು ಸಂತೆ ಮಾರ್ಕೆಟ್ ಫುಲ್ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರೆ ತುಂಬ ರಿಕ್ವೆಸ್ಟ್ ಬಂದರೆ ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ವೀಡಿಯೋದಲ್ಲಿ ನಮ್ಮನೆಯವ್ರ ಜೊತೆಗಿದ್ದಾಗ ನಾನು ಸಂತೆ ಮಾರ್ಕೆಟಿಗೆ ಕರ್ಕೊಂಡೋಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಾವು ಸಂತೆಗೆ ನಾನು ನಮ್ಮನೆಯವರು ತುಂಬ ಒಂದು 2 ವರ್ಷದಿಂದ ಒಟ್ಟಿಗೆ ಹೋಗ್ತಾಯಿದ್ವಿ. ಅವ್ರು ಬರೋವರೆಗೂ ಕಾದ್ಬಿಟ್ಟು ಸಂತೆಗೆ ಹೋಗ್ತಾಯಿದ್ದೆ. ಅವ್ರು 6 ಗಂಟೆಗೆ ಬಂದರು, 6:30ಗೆ ಬಂದರು. ಅವ್ರು ಬರೋವರೆಗೂ ಕಾದ್ಬಿಟ್ಟೆ ಸಂತೆಗೆ ಹೋಗ್ತಾಯಿದ್ದೆ. ಇವಾಗಂತೂ ಬೇಗ ಕತ್ಲಾಗಲ್ಲ, 7 ಗಂಟೆ ಆದರೂ ಕತ್ಲೇ ಆಗಲ್ಲ. ನೋಡ್ತಾ ಇರ್ಬೋದು, ತುಂಬಾ ಟ್ರಾಫಿಕ್ ಆಗಿಬಿಡ್ತು. ಹಾಗಾಗಿ 10 ನಿಮಿಷ ಇಲ್ಲೇ ನಿಂತ್ಕೊಂಡು ಮತ್ತೆ ನಾನು ಮನೆಗೆ ಬಂದೆ. ಮನೆಗೆ ಬಂದವಳು ಆರಾಮಾಗಿ ಬೆಳಗ್ಗೆಯಿಂದ ಪುರ್ಸೊತ್ತೇ ಇಲ್ದಿರೋ ಅಂಥ ಕೆಲಸ, ಬಟ್ಟೆ ಹೊಲಿತಾ ಇದ್ದೆ, ಹಾಗೆ ಮನೆಯೆಲ್ಲ ಕಸ ಹೊಡೆದು ಮತ್ತೆ ನಾನು ಸಂತೆ ಮಾರ್ಕೆಟಿಗೆ ಹೋದೆ. ಅಲ್ಲಿಂದ ಬಂದು ಒಂದು ದೊಡ್ಡ ಟೀ ಮಾಡಿ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಮಾಡಿ ಕುಡಿತಾ ಇದ್ದೀನಿ. ನಮಗಂತ ನಾವು ಒಂದು ಸ್ವಲ್ಪ ಆದರೂ ಟೈಮ್ ಕೊಡಲೇಬೇಕಲ್ಲ. ಆದರೂ ನೀವು ನೋಡ್ತಾ ಇರ್ಬೋದು, ಯಾರೋ ಬಂದ್ರೇನೋ, ಸಂತೆ ದಿವಸ ಆಗಿರೋದ್ರಿಂದ ಪದೇ ಪದೇ ಕಸ್ಟಮರ್ ಬರ್ತಾನೆ ಇರ್ತಾರೆ, ರೆಸ್ಟೇ ಇರಲ್ಲ. ಹಾಗಾಗಿ ಆರಾಮಾಗಿ ಒಂದು ಅರ್ಧ ಲೋಟ ಟೀ ಕುಡಿದು ಮತ್ತೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಹಾಗೆಯೇ ಫ್ರೆಂಡ್ಸ್, ಇವಾಗಿನ ಲೈಫ್ ಹೇಗೆ ಅಂದರೆ, ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋವರೆಗೂ ಕೆಲಸ. ನಮಗಾಗಿ ನಾವು ಟೈಮನ್ನೇ ಇಟ್ಕೊಳೋದಿಲ್ಲ. ನೋಡ್ತಾ ಇರ್ಬೋದು, ನಾನು ಆರಾಮಾಗಿ ಸಹಿತ ಟೀ ಕುಡಿತಾ ಇಲ್ಲ, ಅಲ್ಲೂ ಸಹಿತ ಯಾರೋ ಬಂದರು, ಆ ರೀತಿ. ಹಾಗೆಯೇ ಇವತ್ತು ಬುಧವಾರ ಆಗಿರೋದ್ರಿಂದ ಬೆಳಗ್ಗೆನೇ ತುಂಬ ಜನ ಕಸ್ಟಮರು ನೈಟಿ ತಗೊಂಡು ಹೋಗಿ ಬಂದಿದ್ರು. ಇದು 2 ಬ್ಯಾಗಲ್ಲೂ ನೈಟಿಗಳನ್ನು ಇಟ್ಟಿದ್ದೀನಿ. ಇವತ್ತು ಸಂತೆ ಆಗಿರೋದ್ರಿಂದ ನೈಟೀಸ್ ಎಲ್ಲ ಸ್ವಲ್ಪ ತೊಗೊಂಡೋದ್ರು. ಹಾಗೆ ಅದನ್ನು ಕಟ್ಬಿಟ್ಟು ಇಡೋಣ ರ್ಯಾಕ್ ಮೇಲೆ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಹಾಗೆ ಟೈಲರಿಂಗ್ ಜೊತೆಗೆ ಬಟ್ಟೆ ಸೇಲ್ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಆಗೋದಿಲ್ಲ, ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ ಒಂದೊಂದ್ಸಲಿ ಕಸ್ಟಮರು ಎಲ್ಲ ಬಟ್ಟೆಗಳನ್ನು ಕಿತ್ತಾಕ್ಬಿಡ್ತಾರೆ. ಅಂದರೆ ಒಂದು ಬಟ್ಟೆ ತಗೊಳ್ತಾರೋ ಬಿಡ್ತಾರೋ, ಆದರೆ ಎಲ್ಲ ಬಟ್ಟೆಗಳನ್ನು ಕಿತ್ತಾಕ್ಬಿಡ್ತಾರೆ. ಹಾಗೆಯೇ ಫ್ರೆಂಡ್ಸು, ನಾವು ಯಾವುದಾದ್ರೂ ಸಾಲ ತೀರಿಸ್ಬೇಕು, ಅಥವಾ ನಾವು ಮಾಡಿರೋ ಸಾಲಗಳನ್ನು ತೀರಿಸ್ಬೇಕು, ಅಥವಾ ನಾವು ಸಾಲಗಾರರು ಆಗಬಾರ್ದು ಅಂದರೆ ಒಂದೇ ಒಂದು ನಾವು ಇನ್ಕಮಲ್ಲಿ ಇರಬಾರ್ದು. ಅಂದರೆ ನಮಗೆ ಆದಾಯದ ಮೂಲಗಳು ಬೇರೆ ಬೇರೆ ಇರಬೇಕು. ಈಗ ನಾವು ಟೈಲರಿಂಗ್ ಮಾಡ್ತಿದ್ದೀನಿ, ಜೊತೆಗೆ ಬಟ್ಟೆ ಸೇಲ್ ಮಾಡ್ತಾಯಿದ್ದೀನಿ, ಹಾಗೆಯೇ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಈ ರೀತಿ ಆಧಾರ ಮೂಲಗಳು ಬೇರೆ ಬೇರೆ ಇದ್ದರೆ ಆದಾಯದ ಮೂಲಗಳು ನಿಮಗೆ ಸಾಲಗಳಾಗೋದಿಲ್ಲ. ಇಲ್ಲ ಒಂದೇ ಕೆಲಸ ಅಂದರೆ ಅನ್ಸೀಸನ್ನಲ್ಲಿ ಸಾಲ ಮಾಡೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಹೇಗಂದರೆ, ಈಗ ನಾನು ತರಕಾರಿ ಎಲ್ಲ ಜೋಡಿಸಿಡೋಣ ಅಂದ್ಬಿಟ್ಟು ಫಸ್ಟ್ ಕಾಯೆಲ್ಲ ತೆಗೆದೆ. ಅಂದರೆ ಕಾಯಿ ನಮಗೆ ವಾರಕ್ಕೆ ಒಂದು 4ರಿಂದ 5 ಕಾಯಿ ಬೇಕಾಗುತ್ತೆ. ಚಿಕ್ಕ ಸೈಜ್ ಆದರೆ 5 ಕಾಯಿ ಬೇಕು, ಇಲ್ಲಾಂದರೆ 4 ಕಾಯಿಯೂ ಸಾಕಾಗುತ್ತೆ. ಹಾಗೆ ನಾನು ಜಾಸ್ತಿ ಏನೂ ತರಕಾರಿ ತರಲಿಲ್ಲ. ಇಲ್ಲ ಅಂದರೆ ನಾನು ಪಲ್ಯಕ್ಕೆ, ಸಾಂಬಾರಿಗೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ತರಕಾರಿನೇ ತರ್ತೀನಿ. ಈ ವಾರ ಅಂತ ಅಂದರೆ ಸ್ವಲ್ಪ ಗೃಹ ಪ್ರವೇಶಕ್ಕೆ ಹೋಗೋದ್ರಿಂದ
ತಗೋಬರಲಿಲ್ಲ. ಹಾಗೆಯೇ ಬೆಳಗ್ಗೆಯಿಂದನೂ ಈ ಟೇಬಲ್ ಮೇಲೆ ಬಟ್ಟೆಗಳನ್ನು ತೋರಿಸೋದು ಮಡ್ಚಿಡೋದು ಈ ರೀತಿ ಮಾಡ್ತಾನೇ ಇದ್ದೆ. ಯಾಕಂದರೆ ಕಸ್ಟಮರ್ ಅಷ್ಟು ಬಟ್ಟೆನೂ, ಅಂದರೆ ಈಗ ಅಂಗಡಿ ಆದರೆ ಎಲ್ಲ ಬಟ್ಟೆನೂ ತೆಗೆದು ತೋರಿಸಿ ಅನ್ನಲ್ಲ, ಆದರೆ ಮನೇಲಿ ವ್ಯಾಪಾರ ಮಾಡ್ತಾಯಿದ್ದೀವಿ ಅಂದರೆ ಅಷ್ಟು ಬಟ್ಟೆನೂ ನೋಡ್ತಾರೆ, ಒಂದು ತೊಗೊಂಡ್ರು ಹೆಚ್ಚು ತೊಗೊಳ್ತಾರೆ, ಕೆಲವರು ತೊಗೊಳ್ಳಲ್ಲ, ಆ ಥರ ಮಾಡ್ತಾರೆ. ಆದರೂ ಪರವಾಗಿಲ್ಲ, ನಾವು ಪೇಷನ್ಸಿಂದ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್, ನಾವು ತುಂಬ ಪೇಷನ್ಸಿಂದ ಕೆಲಸ ಮಾಡಿದ್ದಕ್ಕಾಗಿಯೇ ಇವತ್ತು ನಾನು ಮಾಡಿರೋ ಸಾಲವನ್ನು ಎಲ್ಲ ತೀರಿಸಿದ್ದೀನಿ. ಇನ್ನೂ ಸಹ ಸ್ವಲ್ಪ ಸಾಲ ಇದೆ, ಎಷ್ಟಿದೆ ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋ ಪೂರ್ತಿ ನೋಡಿ, ಎಷ್ಟು ಸಾಲ ತೀರಿಸಿದ್ದೀನಿ, ಎಷ್ಟು ಸಾಲ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮುಗಿಯೋದ್ರೊಳಗೆ ನಿಮಗೆ ಹೇಳ್ತೀನಿ ನಾನು. ಹಾಗೆಯೇ ಇದಕ್ಕೆ ನಾವು ಪಟ್ಟಿರೋ ಶ್ರಮ ಎಷ್ಟು, ಹಾಗೆ ರಾತ್ರಿ ಹಗಲು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದು ನನಗೆ ಗೊತ್ತು. ಯಾವ ರೀತಿಯೆಲ್ಲ ನಾನು ಸಾಲ ತೀರಿಸಿದ್ದೀನಿ ಅಂತ ನಿಮಗೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಸ್ವಲ್ಪ ತರಕಾರಿ ನಾವು ಕಷ್ಟಪಡಬೇಕು. ನಮ್ಮ ಅಮ್ಮನ ತಮ್ಮ ಮಾವನ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಆ ವಿಡಿಯೋ ಎಲ್ಲ ಹಾಕ್ತೀನಿ ನಾನು. ಗೃಹ ಪ್ರವೇಶ ಇದೆ, ಟೋಟಲಿ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಲ್ಲೇ ಆಗ್ಬಿಡುತ್ತೆ. ಅದರಿಂದ ಜಾಸ್ತಿ ತರಕಾರಿ ತರಲಿಲ್ಲ, ಇಲ್ಲ ಸ್ವಲ್ಪ ತರಕಾರಿ ಜಾಸ್ತಿ ತರ್ತೀನಿ ನಾನು, ಪಲ್ಯ ಸಾಂಬಾರು ಅಂತ ಹೇಳಿ ಬೇಕಲ್ವಾ. ಆದರೆ ಒಂದು ಈಗ ನನಗೆ ಏನಾಗ್ಬಿಡ್ತು ಅಂದರೆ, ಎಲ್ಲಿಂದನೂ ಸಪೋರ್ಟ್ ಇಲ್ಲದೆ ಸಾಲಗಳನ್ನ ತುಂಬ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಒಂದ್ಸಲಿ ಕೂತು ನನ್ನ ಸಾಲಗಳು ಎಷ್ಟಿದೆ ಅಂಥೇಳಿ ಲೆಕ್ಕ ಹಾಕುವಷ್ಟೊತ್ತಿಗೆ ಒಂದ್ಸತಿ ನಾನು ಕೂತು ಲೆಕ್ಕ ಹಾಕ್ತೀನಿ, ತಿಂಗಳಿಗೆ ನಾನು ಬರೀ ಸಾಲವನ್ನೇ 30,000 ಕಟ್ಟೋದಿರುತ್ತೆ. ಎಕ್ಸ್ಟ್ರಾ ಮನೆ ಖರ್ಚುಗಳು ಬಿಟ್ಬಿಟ್ಟು ಸಾಲನೇ 30,000 ಕಟ್ಟೋಕ್ಕಿರುತ್ತೆ. ನನಗೆ ಎಷ್ಟು ತಲೆನೋವು ಆಗಿತ್ತು ಅಂದರೆ, ಯಾವಾಗಲೂ ನನ್ನ ಸಾಲ ಎಷ್ಟಿದೆ ಅಂತೇಳಿ ಬರ್ಕೊಳ್ಳೋದು, ಯಾವ್ದು ಫಸ್ಟ್ ತೀರಿಸ್ಬೇಕು, ಯಾವುದು ಆಮೇಲೆ ತೀರಿಸ್ಬೇಕು ಅಂತೇಳಿ ಲೆಕ್ಕ ಮಾಡೋದು. ನಾನು ಫಸ್ಟಿಗೆ ಏನು ಐಡಿಯಾ ಮಾಡಿದೆ ಅಂತಂದರೆ, ಸಾಲ ತೀರ್ಸೋಕ್ಕೆ ಫಸ್ಟು ಯಾವುದು ಬಡ್ಡಿ ಜಾಸ್ತಿ ಸಾಲ ಇದೆ ಅದನ್ನು ನಾನು ಫಸ್ಟು ತೀರ್ಸ್ಕೊತ ಬಂದೆ ಫ್ರೆಂಡ್ಸ್. ಎಷ್ಟು ನಿಜವಾಗ್ಲೂ ಸಾಲ ಇರೋರು ನಾನಿವತ್ತು ಹೇಳೋ ಅಂತಹ ಟಿಪ್ಸ್ಗಳನ್ನೇನಾದರೂ ಫಾಲೋ ಮಾಡಿದ್ರೆ ಬೇಗನೆ ಸಾಲ ತೀರಿಸ್ಬೋದು. ಫಸ್ಟಿಗೆ ಏನಾಯಿತು ಅಂತಂದರೆ, ನಾನು ಯೋಚನೆ ಮಾಡಿದೆ, ಫಸ್ಟು ನನ್ನ ಸಾಲಗಳು ಎಷ್ಟಿದೆ ಅದನ್ನೆಲ್ಲ ನಾನು ಬರ್ಕೊಬೇಕು, ಜಾಸ್ತಿ ಬಡ್ಡಿದು ಯಾವ ಸಾಲ ಇದೆ ಅದನ್ನು ಬರ್ಕೋಬೇಕು, ಆಮೇಲೆ ಕಡಿಮೆ ಬಡ್ಡಿದು ಯಾವುದು ಅಂತ ಲಾಸ್ಟಲ್ಲಿ ಬರ್ಕೋಬೇಕು ಅಂತೇಳಿ ನಾನು ಬರೆದೆ. ಒಂದು ಟೈಮಲ್ಲಿ ನೋಡಿದ್ರೆ ಬರೀ ಸಾಲನೇ 30,000 ಕಟ್ಟೋಕ್ಕಿದೆ ತಿಂಗಳಿಗೆ, ಪ್ಲಸ್ ಮನೆ ಖರ್ಚುಗಳು, ಬಾಡಿಗೆ ಅಂತೆ, ರೇಷನ್ ಅಂತೆ, ತರಕಾರಿ ಅಂತೆ ಅಂತ ಹೇಳ್ಬಿಟ್ಟು ಇನ್ನೂ ತಲೆ ಬಿಸಿ ಆಗ್ಬಿಡ್ತು ನನಗೆ. ಆವಾಗ ನಾನು ಏನು ಮಾಡಿದೆ, ಇನ್ನೂ ಇದೇ ರೀತಿ ಆದರೆ ತುಂಬಾ ಟೆನ್ಷನ್ ಆಗುತ್ತೆ, ಈ ಕಡೆ ಕೆಲಸ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿ ನಾನು ಫಸ್ಟಿಗೆಲ್ಲ ಒಂದು ಪುಸ್ತಕನ ದಿನನಿತ್ಯ ಖರ್ಚು ಮಾಡೋದು ಬರೆದಿಡ್ತೀನಲ್ಲ, ಅದರಲ್ಲಿ ಹಿಂದ್ಗಡೆ ಬರೆದೆ ಯಾವುದು ಜಾಸ್ತಿ ಬಡ್ಡಿದಿದೆ, ಅದಕ್ಕಿಂತ ಕಡಿಮೆದು ಅಂತ ಬರ್ಕೊಳ್ತಾ ಬಂದು ಫಸ್ಟು ಜಾಸ್ತಿ ಬಡ್ಡಿದನ್ನ ಕಟ್ಬಿಟ್ಟೆ, ಎಷ್ಟೇ ಕಷ್ಟ ಆಗಲಿ ಅದನ್ನು ಕಟ್ ಮುಗಿಸ್ಕೊಂಡ್ಬಿಟ್ಟೆ. ಕಡಿಮೆ ಬಡ್ಡಿದನ್ನ ಆಮೇಲೆ ಮಾಡಿಕೊಂಡು ಇವಾಗ ನಂದು ಹೆಚ್ಚು ಕಡಿಮೆ ಅಂದರೆ ಒಂದು 70,000 ಸಾಲ ಇದೆ. ಅದೆಲ್ಲ 1% ಬಡ್ಡಿದು. 1% ಅಂದರೆ 1,000ಕ್ಕೆ 100 ರೂಪಾಯಿ ಬಡ್ಡಿ. ನಾವೀಗ 1,000 ರೂಪಾಯಿ ತಗೊಂಡಿದ್ರೆ ಅದಕ್ಕೆ 100 ರೂಪಾಯಿ ಬಡ್ಡಿ ಕಟ್ಟಿ 1,000 ರೂಪಾಯಿ ಕಟ್ಟಿದ್ರೆ ಆಯಿತು. ಹಾಗಾಗಿ ಅದೇನಷ್ಟು ರಿಸ್ಕ್ ಅನ್ಸಲ್ಲ. ಹಾಗಾಗಿ 1,000 ರೂಪಾಯಿದು ಒಂದು ಅಂದರೆ 70,000 ರೂಪಾಯಿ ಒಂದು 1 ರೂಪಾಯಿ ಬಡ್ಡಿ ಹಂಗೆ ಇದೆ. ಅದನ್ನು ಸದ್ಯದಲ್ಲಿ ತೀರ್ಸೋಣ ಅಂತ ನನ್ನ ಪ್ಲಾನ್ ಇದೆ. ಫಸ್ಟು ನನಗೆ ಯಾವುದು ಟೆನ್ಷನ್ ಕೊಡ್ತಿತ್ತು, ಹೆವಿ ಆಗ್ತಿತ್ತು ಮನೇಲಿ, ತುಂಬ ನನ್ನ ಮೈಂಡಿಗೆ ಕಿರಿಕಿರಿ ಆಗ್ತಾ, ಆ ಸಾಲನ ಫಸ್ಟು ತೀರ್ಸ್ಕೊಂಡ್ಬಿಟ್ಟೆ. ನಾನು ಇದನ್ನು ಯಾವುದೇ ಥರ ನಾನು ಎಷ್ಟೋ ವಿಡಿಯೋಗಳು ಹೇಳಿದ್ದೀನಿ, ಯಾವುದೋ ಆಡಂಬರಕ್ಕೆ ಅಥವಾ ಇನ್ನೇನೋ ಫಂಕ್ಷನ್ಗಳಿಗೆ ಅಥವಾ ಇನ್ನೇನೋ ನಾನು ಹೊಸ ಥರ ಡ್ರೆಸ್ ಹಾಕೋಕ್ಕೆ, ತಿರುಗಾಕೆ ಎಂತಕ್ಕೂ ಸಾಲ ಮಾಡಿದ್ದಲ್ಲ ಫ್ರೆಂಡ್ಸ್. ನಾನು ಸಾಲ ಮಾಡಿರೋದು ಇಷ್ಟೇ, ಮಗನಿಗೆ ಓದಿಸೋಕ್ಕೆ. ಆಮೇಲೆ ನಮ್ಮ ಟೈಲರಿಂಗ್ ಕೆಲಸ ಒಂದೇ ಮಾಡ್ತಿದ್ದೆ ನಾನು. ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಬಟ್ಟೆ ಸೇಲ್ ಮಾಡ್ತಿರ್ಲಿಲ್ಲ, ಟೈಲರಿಂಗ್ ಒಂದೇ ಮಾಡ್ತಿದ್ದೆ. ಅದು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಈ ಅನ್ಸೀಸನ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಅದೆಷ್ಟು ಕಷ್ಟ ಆಗುತ್ತೆ. 30,000 ರೂಪಾಯಿ ನಾವು ಹೊರಗಡೆನೇ ಕಟ್ಟಬೇಕು ಅಂದಾಗ, ನಮಗೆ 30,000 ರೂಪಾಯಿ ನಾವು ದುಡಿಯಲ್ಲ ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಆಗ ನಾನು ಹೊರಗಡೆಯಿಂದ ಸಾಲ ಮಾಡಬೇಕಾಗ್ತಿತ್ತು. ಅಂಥ ಟೈಮಲ್ಲಿ ಅದು ಬೇರೆ, ಅವ್ರ ಕೈಯಲ್ಲಿ ಇವ್ರ ಕೈಯಲ್ಲಿ ಇಸ್ಕೊಂಡು ಸಾಲ ಮಾಡೋಂಥದ್ದು ಆ ಥರ ಆಗ್ತಿತ್ತು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬೇರೆ ಅರ್ನಿಂಗ್ಸ್ಗಳಲ್ಲಿ ನಾನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಯೂಟ್ಯೂಬ್ ನಿಜವಾಗ್ಲೂ ನನಗೆ ಅದು ಅಂದರೆ ಸೆಕೆಂಡ್ನೇ ತಾಯಿನೇ ಅನ್ಬೋದು. ಅಷ್ಟು ನನಗೆ, ಈಗ ಅಮ್ಮ ಇದ್ದಿದ್ರೆ ನನಗೆ ಹೆಂಗೆ ಹೆಲ್ಪ್ ಮಾಡ್ತಿದ್ರು, ನನಗೆ ಯಾರಿಂದನೂ ಹೆಲ್ಪ್ ಆಗಿಲ್ಲ ಫ್ರೆಂಡ್ಸ್. ಅಂದರೆ ನನಗೆ ಹೆಲ್ಪ್ ಅಂತಂದರೆ ಒಂದು 2-3 ಜನ ಮೆಂಬರ್ಸ್ ಇದ್ದಾರೆ, ಅವರು ನನಗೆ ಒಂದು ಹೆಲ್ಪ್ ಮಾಡಿದ್ರು ಬಿಟ್ಟರೆ, ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ವಲ್ಲ ಅವ್ರು ಮಾಡಿಲ್ಲ ಅಷ್ಟೇ. ಸೆಕೆಂಡ್ನೇ ಅಮ್ಮನೇ ನನಗೆ, ಅಮ್ಮನ ರೂಪದಲ್ಲೇ ಒಂದು ಯೂಟ್ಯೂಬ್ ಬಂತು ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದರಲ್ಲಿ ನಾನು ಅರ್ನಿಂಗ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ
ಅದರಿಂದ ಸ್ವಲ್ಪ ಸ್ವಲ್ಪ ಅರ್ನಿಂಗ್ಸ್ ಸಿಕ್ಕಕ್ಕೆ ಸ್ಟಾರ್ಟ್ ಆದಾಗ ನಾನು ಈ ಕಡೆಯಿಂದ ಸ್ವಲ್ಪ ಸಾಲ ಮಾಡೋದು ಕಡಿಮೆ ಮಾಡ್ಕೊತ ಬಂದೆ. ಮತ್ತು ಸಾಲ ಮಾಡೋದಂತ ನಮ್ಮ ಮೈಂಡ್ ಸೆಟ್ಟಲ್ಲಿ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ನಾವು ಅದು ಎಷ್ಟೇ ನಮ್ಗೆ ಅರ್ನಿಂಗ್ಸ್ ಬರ್ತಾ ಇದ್ರು ನಾವು ಮತ್ತೆ ಸಾಲಕ್ಕೆ ಹೋಗ್ತೀವಿ. ನಾನು ಕೊರೋನಾ ಬಂದಾಗ ನಿಜವಾದ ಒಂದು ಕಂಡು ಹಿಡ್ಕೊಂಡು ಎಷ್ಟು ಕಷ್ಟ ಇದೆ ಪ್ರಪಂಚದಲ್ಲಿ ಅಂತೇಳಿ. ಹಾಗಾಗಿ ನಾನು ಎಲ್ಲದರಲ್ಲೂ ಲೆಕ್ಕಾಚಾರದಿಂದನೇ ಖರ್ಚು ಮಾಡಿ ಲೆಕ್ಕಾಚಾರದಿಂದನೇ ಮುಂದುವರಿಯೋದು. ನಾನು ಈಗಲೂ ಅಷ್ಟೇ ನಾನು ದುಡಿತೀನಿ ಒಳ್ಳೆ ಮನೆಗೆ, ಅಂದರೆ 10,000 ಬಾಡಿಗೆದು ಇದೆ ನಮ್ಮೂರಲ್ಲಿ ಆನಂದಪುರದಲ್ಲಿ ಮನೆ. ಹೋಗ್ಬೋದಿತ್ತು, ಬೇಡ, ನಾವು 10,000 ಮನೆಗೆ ಹೋದ್ವಿ ಅಂದರೆ ಇನ್ನೂ ಇರುವಂಥ ಸಾಲಗಳನ್ನ ತೀರ್ಸೋಕ್ಕಾಗಲ್ಲ. ನಮ್ಮ ಹತ್ರ ಎಷ್ಟು ಇದ್ರಲ್ಲಿ ನಾವು ಆರಾಮಾಗಿ ಚೆನ್ನಾಗಿದ್ದೀವಿ, ಸಾಕು, ಇದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಇಲ್ಲೇ ಇದ್ದೀವಿ. ಮಕ್ಕಳು ಎಜುಕೇಷನ್ ಜೊತೆಗೆ ನಮಗೆ ಖರ್ಚುಗಳು ಜಾಸ್ತಿ ಆಯಿತು ಅಂದರೆ ಬೇಡದೇ ಇರೋದು ಇನ್ನೂ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೇ ಸಾಲ ಇದ್ದರೂ ಅದನ್ನು ಫಸ್ಟು ತೀರ್ಸೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಇದ್ರ ಜೊತೆಗೆ ನಾನು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. 1 ಲಕ್ಷದ ಬಟ್ಟೆಗೆ ಇನ್ವೆಸ್ಟ್ ಮಾಡಿದೆ, ಅದರಲ್ಲಿ ತೆಗೆದಿದ್ದೀನಿ ನಾನು. ಅದು ನಮ್ಮ ಒಂದು ಐಡಿಯಾದಲ್ಲಿರುತ್ತೆ. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನಾನು ಏನು ಅಂದರೆ, ನಿಮ್ಮ ಸಾಲಗಳನ್ನು ನೀವು ಹೇಗೆ ತೀರಿಸ್ಕೋಬೇಕು. ನಮ್ಮ ಸಾಲನ ಯಾರಿಗೂ ತೀರ್ಸಕ್ಕೆ ಬರಲ್ಲ. ನೀ ಸಾಲ ಮಾಡಬೇಡ ಅಂತ ಹೇಳೋದಕ್ಕೂ ಬರಲ್ಲ. ನೀ ಸಾಲ ಮಾಡಿದಿಲ್ಲ ಅಯ್ಯೋ ಪಾಪ ಅನ್ನೋದಕ್ಕೂ ಯಾರೂ ಬರೋದಿಲ್ಲ. ನಮಗೆ ನಾವೇ ಮಾತಾಡ್ಕೋಬೇಕು, ನಮಗೆ ನಾವೇ ಲೆಕ್ಕಾಚಾರ ಹಾಕ್ಕೊಬೇಕು. ನಾವು ಈ ರೀತಿಯಲ್ಲಿ ಹೋದರೆ ಈ ರೀತಿಯಲ್ಲಿ ನಮ್ಮ ಸಾಲಗಳು ಪರಿಹಾರ ಆಗತ್ತೆ ಅಂತೇಳಿ. ಅದಕ್ಕೆ ನನಗೆ ನಾನು ಈಗ ತುಂಬ ಜನಕ್ಕೆ ಪೋಟ್ಲಿಯನ್ನು ಕೊಡ್ತೀನಿ. ಆ ಪೋಟ್ಲಿ ನನಗೆ ಒಂದು ರಕ್ಷಣೆ ಆಯಿತು. ಅಡುಗೆ ಮನೇಲಿ, ದೇವ್ರ ಮನೇಲಿ, ನಾನು ಕೆಲಸ ಮಾಡೋ ಜಾಗದಲ್ಲಿ ಇಟ್ಕೊಂಡೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಒಂದೊಂದೇ ಕಡಿಮೆ ಆಗ್ತಾ ಬಂತು. ತುಂಬ ಜನ ಪೋಟ್ಲಿನ ಬುಕ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ನಮಗೆ ಒಂದು 10 ಪೋಟ್ಲಿನ ಹೊರಗಡೆ ಕಳಿಸೋದಿತ್ತು. ಹಾಗಾಗಿ ಬೆಳಗ್ಗೆ ಎಲ್ಲ ಸಾಂಬಾರು ಮಾಡೋಕ್ಕಾಗಿಲ್ಲ. ಈಗ ಸಾಂಬಾರೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಬೇಕು. ಹೀಗೆ ಫ್ರೆಂಡ್ಸ್, ನಾವು ಒಂದರಲ್ಲೇ ಈ ಕಡೆಯಿಂದ ದೇವ್ರ ಮೇಲೂ ನಂಬಿಕೆ ಇರಬೇಕು, ಈ ಕಡೆಯಿಂದ ನಮ್ಮ ಕೆಲಸದ ಮೇಲೂ ನಂಬಿಕೆ ಇರಬೇಕು. ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಿತ್ತು, ಆದರೆ ನಂಗೆ ಆರೋಗ್ಯ ತುಂಬ ಕೈ ಕೊಡ್ತಾ ಇತ್ತು. ಆವಾಗ ನನಗೆ ನಾನು ಕೊಡ್ತಿರೋಂಥ ಪೋಟ್ಲಿ ನನಗೆ ತುಂಬಾ, ಅದು ಲಕ್ಷ್ಮಿ ಅನುಗ್ರಹ. ಅದನ್ನು ಪೂಜೆ ಮಾಡೋದು ಹೇಗಲ್ಲ ಅಂತ ಹೇಳಿದ್ದೀನಿ ನಾನು ನಿಮಗೆ. ಇನ್ನೂ ಯಾರು ಅದನ್ನು ತಗೊಂಡಿಲ್ಲ, ತಗೊಳ್ಳಿ. ಹಾಗೇನೆ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಅದನ್ನು ಎದುರಿಸಿ ನಿಲ್ಲಬೇಕು. ಟೈಮ್, ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಟೈಮ್ ವೇಸ್ಟ್ ಮಾಡಬೇಡಿ, ಹಾಗೆ ದುಡ್ಡನ್ನು ವೇಸ್ಟ್ ಮಾಡಬೇಡಿ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಇದುವರೆಗೂ ಹೇಳ್ತೀನಿ, ನಾನು ಕಾಸ್ಟ್ಲಿ ಬಟ್ಟೆ ಹಾಕೋದಕ್ಕಾಗಲಿ ಅಥವಾ ನನಗೇನೋ ಖುಷಿ ಆಗುವಂಥ ಫುಡ್ಗಳನ್ನು, ತುಂಬ ಕಾಸ್ಟ್ಲಿ ಅಂದರೆ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಆರೋಗ್ಯವಾಗಿರೋದಲ್ಲ, ಆದರೂ ನಮಗೆ ಆ ಫುಡ್ ಬೇಕು ಅಂತಿಲ್ಲ. ಆ ಥರದಕ್ಕೆ ಯಾವುದಕ್ಕೂ ನಾನು ಖರ್ಚು ಮಾಡಿಲ್ಲ. ಹಾಗಾಗಿ ಇನ್ನು ನಾನು ಗೋಲ್ಡ್ಗಳನ್ನೆಲ್ಲ ಬಿಡಿಸ್ಕೊಳ್ಳೋ ಅಂಥದ್ದು, ಹಾಗೆ ನಂಗೆ ಮನೆ ಕಟ್ಟೋ ಅಂಥದ್ದು, ಈ ಥರ ಎಲ್ಲ ನನಗೆ ಒಂದು ಆಸೆಗಳಿದ್ದೇ ಇರುತ್ತೆ. ಮನುಷ್ಯ ಇರೋವರೆಗೂ ಆಸೆಗಳಿದ್ದೇ ಇರುತ್ತೆ. ಮಕ್ಕಳಾಗಲೇ ದೊಡ್ಡವರಾಗ್ತಾ ಬಂದರು, ಇನ್ನೂ ನಾವು ಬಾಡಿಗೆ ಮನೇಲಿದ್ದರೆ ಅವ್ರ ಮುಂದಿನ ಭವಿಷ್ಯಕ್ಕೆ ಅದು ಸುಮ್ಮನೆ ತೊಂದರೆ ಆಗುತ್ತೆ. ಅದರಿಂದ ನನಗೊಂದು ಆಸೆ, ನಾವು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಮತ್ತೆ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದರೆ, ನಿಮ್ಮೆಲ್ಲರ ಒಂದೊಂದು ವಿಡಿಯೋ ನೋಡಿ ಲೈಕ್ ಕೊಟ್ಟಿದ್ದೀರಾ, ಹಾಗೆ ಖುಷಿ ಪಟ್ಟಿದ್ದೀರಾ. ಇವತ್ತು ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಕ್ಕ ನಿಮ್ಮ ವಿಡಿಯೋ, ಮೋಟಿವೇಶನ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಏನೋ ನನ್ನ ಒಂದು ಮಾತುಗಳಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ನಂಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಂದರೆ, ಎಷ್ಟೋ ಸಾಲಗಳಿದ್ದಿದ್ದನ್ನು ಇವತ್ತು, ಅಂದರೆ ನನಗೆ ಇವತ್ತು ಯಾಕೆ ಈ ವಿಡಿಯೋ ಮಾಡಿದೆ ಅಂತಂದರೆ, ನನಗೆ ಸಾಲಗಳು ಹೆಂಗಿತ್ತು ಅಂದರೆ, ನಾನು ಹೇಳ್ತೀನಿ, ಸೋಮವಾರ ಕಟ್ಟಬೇಕಿತ್ತು, ಮಂಗಳವಾರ ಒಂದೇ ದಿವಸ, ಮಂಗಳವಾರನೂ ಇತ್ತು ಫ್ರೆಂಡ್ಸ್. ಅವಾಗ ಮಂಗಳವಾರನೂ ಒಂದು ಸಾಲ ಇತ್ತು, ಅದನ್ನು ಬಂದರೆ ಇಲ್ಲೆಲ್ಲ ಸಂಘಗಳೆಲ್ಲ ಕೊಡ್ತಾರಲ್ಲ, ಫಸ್ಟ್ ಒಂದು ಬುದ್ಧಿ ಇಲ್ಲದೆ ಎಲ್ಲದರಲ್ಲೂ ಮಾಡ್ಕೊಂಡ್ವಿ. ಅಂದರೆ ಮಕ್ಕಳಿಗೆ ಎಜುಕೇಷನಿಗೆ, ಈಗ ಕಾಲೇಜಿಂದ ಸ್ಕೂಲಿಂದ ನಮಗೆ ದುಡ್ಡು ಕಟ್ಟಬೇಕು ಅನ್ನೋ ಪ್ರೆಸರ್ ಬಂದಾಗ ನಮಗೆ ದೇವ್ರ ಥರ ಕಾಣಿಸಿದ್ದು ಸಂಘಗಳಿಗೆ. ಈಗೇನೋ ನಾನು ಸಾಲ ತೀರಿಸ್ಬಿಟ್ಟೆ ಅಂತ ಬೈಯೋದಲ್ಲ, ಅವರು ನಮ್ಮ ಹೆಲ್ಪಿಗೆ ಯಾವುದೋ ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಸರ್ಕಲ್ ಯಾರೂ ಕೊಡದೇ ಇರೋದನ್ನ ನಮಗೆ ಸಂಘಗಳು ಕೊಟ್ಟಿದೆ ಕೈ ಎತ್ತಿ. ಅಂದರೆ ನಮ್ಮ ಒಂದು ಆಧಾರ್ ಕಾರ್ಡಿಂದ ತಗೊಂಡ್ಬಿಟ್ಟು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಖುಷಿ. ಇವತ್ತು ನನ್ನ ಮಗಂಗೊಂದು ಈಗ ಬಂದಿರುವಂಥ ಸಂಘಗಳನ್ನ ತುಂಬ ಜನ ದುರುಪಯೋಗ ಪಟ್ಕೊಳ್ತಾರೆ. ಹೆಂಗಂದ್ರೆ ಸಂಘಗಳಿಂದ ಸಾಲ ತಗೊಳ್ತಾರೆ, ಹಬ್ಬ ಫಂಕ್ಷನ್ ಅಂತೇಳಿ ಬ್ಯಾಡ್ದಿರ ಖರ್ಚು ಮಾಡಿ ವೇಸ್ಟ್ ಖರ್ಚು ಮಾಡಿಬಿಡ್ತಾರೆ. ನಾನು ಯಾವತ್ತೂ ಅಷ್ಟೇ ಸಂಘಗಳಿಂದ ಸಾಲ ತಗೊಂಡು ಮಕ್ಕಳು ಬರ್ತಡೇ ಮಾಡಿದ್ಯಾ ಅಥವಾ ಟೂರ್ ಹೋದ್ಯಾ ಅಥವಾ ಇನ್ಯಾನೋ ಯಾರೋ ತೋರಿಸ್ಕೊಳ್ಳೋಕ್ಕೆ, ಯಾರಿಗೋ ನಾವು ತೋರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ ಮಾಡಿದ್ವಾ, ಅದು ಯಾವುದು ಮಾಡಿಲ್ಲ ಫ್ರೆಂಡ್ಸ್. ನಾನು ಇವತ್ತಿಗೂ ಸಿಂಪಲ್ ಆಗೇ ಇರೋದು, ಇನ್ನು ಮುಂದೆನೂ ಸಿಂಪಲ್ ಆಗೇ ಇರೋದು. ನನ್ನ ಹತ್ರ ಎಷ್ಟೇ ದುಡ್ಡು ಬರಲಿ, ನಾನು ಎಷ್ಟೇ ದೊಡ್ಡ ಶ್ರೀಮಂತೆ ಆದರೂ ಸಹಿತ ಇವತ್ತಿಗೂ ನಾನು ಸಿಂಪಲ್ ಆಗಿ, ಅಂದರೆ ನಮ್ಮ ಸಿಂಪಲ್ ಜೀವನ ಹೇಗಿರುತ್ತೆ ಅಂದರೆ, ಒಂದು ನಮಗೆ ಹೆಂಗಾಗತ್ತೆ ಅಂದರೆ, ಯಾವತ್ತೂ ಈಗ ನಮ್ಮ ಹತ್ರ ಬರ್ತಿ ದುಡ್ಡು ಬಂತದ ನಾವು ಬೇಕಾಬಿಟ್ಟು ಖರ್ಚು ಮಾಡಿ, ಆಮೇಲೆ ದುಡ್ಡೆಲ್ಲ ಹೋದ್ಮೇಲೆ ನಮಗೆ ಮತ್ತೆ ನಾವು ಆ ಜನಗಳ ಎದುರುಗಡೆ
ನಮ್ಮ ಸಿಂಪಲಿಟಿ ತೋರಿಸಿದಾಗ ಇವಳೇನು ಈ ಥರ ಆಗ್ಬಿಟ್ಲು ಅಂತ ಹೇಳ್ತಾರೆ. ನಾವು ಯಾವಾಗೂ ಸಿಂಪಲ್ ಆಗೇ ಇದ್ವಿ, ದುಡ್ಡು ಬಂದಾಗೂ ಸಿಂಪಲ್ ಆಗೇ ಇದ್ವಿ, ಅಥವಾ ನಮ್ಮ ಹತ್ರ ಕಷ್ಟಗಳಿದ್ದಾಗೂ ಸಿಂಪಲ್ ಆಗೇ ಇದ್ವಿ ಅಂದರೆ ಜನ ನಮ್ಮನ್ನ ಅಳೆಯೋದಕ್ಕೆ ಬರೋದಿಲ್ಲ. ಆದ್ರಿಂದ ನನ್ನ ಹತ್ರ 2 ಲಕ್ಷ ಇದ್ದಾಗಲೂ ಅಥವಾ 10 ಲಕ್ಷ ಇದ್ದಾಗಲೂ ನಾನು ಒಂದೇ ಥರ ಇರ್ತೀನಿ, ಮತ್ತು ದುಡ್ಡು ಇಲ್ದಾಗೂ ಒಂದೇ ಥರ ಸಿಂಪಲ್ ಆಗಿ ನಾನು ಯಾವತ್ತೂ ಅಷ್ಟೇ ಬಟ್ಟೆಗಳಿಗಾಗಿರ್ಬೋದು ಅಥವಾ ವೇಸ್ಟ್ ಖರ್ಚುಗಳಿಗೆ ದುಡ್ಡು ಹಾಕಲ್ಲ. ಅದೇ ನೀವು ಗೋಲ್ಡ್ ತಗೊಳ್ತೀರಾ, ಗೋಲ್ಡ್ ನೋಡಿ ಆವಾಗ ತಗೊಂಡಿಟ್ಟವ್ರದ್ದು ನಿಜವಾಗ್ಲೂ ಮೊನ್ನೆ ನಾನೊಂದು ವಿಡಿಯೋದಲ್ಲಿ ನೋಡಿದೆ, ಹೆಣ್ಮಕ್ಳು ಗೋಲ್ಡನ್ನು ಪರ್ಚೇಸ್ ಮಾಡಿ ಇಟ್ಟಿದಾರಲ್ವಾ, ಈಗ ಒಂದು ಸ್ವಲ್ಪ ವರ್ಷ ಅಂದರೆ 1 ವರ್ಷದ ಹಿಂದ್ಗಡೆ ಇಟ್ಟಿದಾರಲ್ಲ, ಯಾರೂ ಮಾಡದಿರೋಷ್ಟು ಲಾಭದಾಯಕ ಗೋಲ್ಡಿಗಾಗಿದೆ ಈಗ. ಆದ್ದರಿಂದ ಗೋಲ್ಡ್ ತಗೊಳ್ತೀರಾ, ಗೋಲ್ಡ್ ತಗೊಳ್ಳೋದಕ್ಕೆ ಯಾವತ್ತೂ ಅಲ್ಲ ಅಂತ ಹೇಳಿ ಹಾಕ್ಬೇಡಿ, ಚೀಟಿ ಹಾಕೊಳ್ಳಿ. ಈ ಥರ ಮಾಡಿಕೊಂಡು ನಿಮ್ಮ ಸಾಲಗಳನ್ನ ತೀರ್ಸ್ಕೋಬೇಕು. ಸಾಲ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ನಾನು ನೋಡಿದ್ದೀನಿ, ಸಾಲ ಬೇಕಾದಷ್ಟು ಇರುತ್ತೆ, ಇನ್ನೂ ಸಾಲ ಮಾಡ್ತಾನೆ ಇರ್ತಾರೆ, ಆಮೇಲೆ ಊರು ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಮಾಡಿದ್ರೆ ತುಂಬ ಪಾಪ ನಮ್ಮ ಕಷ್ಟಗಳಿಗೆ ಸಂಘಗಳಿಂದ ಸಾಲಗಳನ್ನು ಕೊಟ್ಟಿರ್ತಾರೆ, ಆದರೆ ಅದನ್ನು ನಾವು ಕಟ್ಟದೆ ಊರು ಬಿಟ್ಟು ಓಡೋದಾಗ ತುಂಬಾ ಪ್ರಾಬ್ಲಮ್ಸ್ಗಳು. ಅವ್ರು ನಮ್ಮ ಹೆಲ್ಪಿಗೆ ಬಂದಿರ್ತಾರೆ, ನಾವು ಕಟ್ಟಲಿಲ್ಲ ಅಂದರೆ. ಹಾಗಾಗಿ ಫ್ರೆಂಡ್ಸ್, ನಾನು ಇವತ್ತಿಗೂ ನೆನಪು ಮಾಡ್ತೀನಿ, ನನಗೆ ಕೆಲವು ಸಂಘಗಳಲ್ಲಿ ನಾನು ಸಾಲಗಳು ತಗೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಕಟ್ಟಿದ್ದೀನಿ. ಅದು ನಮ್ಮ ಮಕ್ಕಳ ಎಜುಕೇಷನಿಗೋಸ್ಕರ ನಾನು ಬಳಸ್ಕೊಂಡಿದ್ದೀನಿ, ಅದು ಯಾವುದೇ ಥರ ದುರುಪಯೋಗನ ಪಡಿಸ್ಕೊಂಡಿಲ್ಲ. ಹಾಗಾಗಿ ಎಲ್ಲೇ ನೀವು ಸಾಲವನ್ನು ಮಾಡಿ ಎಜುಕೇಷನಿಗೆ ಮಾಡಿ, ಅಥವಾ ಕಡಿಮೆ ಪರ್ಸೆಂಟ್ ಬಡ್ಡಿ ಇದ್ದರೆ ನೀವು ಮನೆ ಕಟ್ಟೋದಕ್ಕೆ ಮಾಡ್ಕೊಳ್ಳಿ. ತುಂಬ ಪರ್ಸೆಂಟೇಜ್ ಸಾಲಗಳನ್ನು ತಗೊಂಡು ಮನೆ ಕಟ್ಟೋಕ್ಕೋ ಗೋಲ್ಡ್ ತಗೊಳಕ್ಕೋ ಮಾಡಿಬಿಡಿ. ಗೋಲ್ಡ್ ಈಗ ಎಷ್ಟೋ ಪರ್ಸೆಂಟ್ 20% ಬಡ್ಡಿಯಲ್ಲಿ ದುಡ್ಡು ತೊಗೊಂಡು ಬಂದು ಗೋಲ್ಡ್ ತೊಗೊಂಡ್ರೆ ಅದು ವೇಸ್ಟ್. ಅದೇ ನಾನು ಈಗ ಒಂದು 10 ವರ್ಷದ ಗೋಲ್ಡ್ ತಗೊಂಡೆ. ಹೆಂಗಂದರೆ 1% 2% ಬಡ್ಡಿಯಲ್ಲಿ ದುಡ್ಡು ತೊಗೊಂಡಿದ್ದೆ, ಗೋಲ್ಡ್ ತಗೊಂಡೆ. ಅದೇ ಬಂಗಾರನ ನಾವು ಈಗ ತಗೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನು ಅವಾಗ 40,000ಕ್ಕೆ ತಗೊಂಡಿರೋ ಅಂತಹ ಒಂದು ಗೋಲ್ಡ್ ತಾಳಿ ಸರನೇ ಇವತ್ತು ಅದಕ್ಕೆ 1,20,000 ದುಡ್ಡಾಗಿದೆ. ಹಾಗಾಗಿ ಅವಾಗ ನಾವು ಅದೇನೋ, ಆದರೆ ಈಗೊಂದು ತಗೊಂಡ್ವಿ ಅಂದರೆ ಇನ್ನದು ಸ್ವಲ್ಪ ಅವಕ್ಕೂ ವ್ಯಾಲ್ಯೂ ಬರುತ್ತೆ. ಆ ರೀತಿ ಏನಾದರೂ ಸಾಲ ತಗೊಂಡು ಒಂದು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಬೇಡದೇ ಇರೋದಕ್ಕೆ ಯಾವತ್ತೂ ಸಾಲನ ಮಾಡಬೇಡಿ. ಹಾಗಾಗಿ ನಾನಿವತ್ತು ಹೇಳೋದು, ನನ್ನ ಇಷ್ಟು ಸಾಲಗಳನ್ನು ತೀರ್ಸೋಕ್ಕೆ ನನಗೆ ಸಹಾಯ ಆಗಿರೋದು ನನ್ನ ಒಂದು ಐಡಿಯಾಸ್ಗಳನ್ನ ಬರ್ಕೊಳ್ತಿದ್ದೆ. ಇದನ್ನು ತೀರಿಸ್ಬೇಕು, ಇದನ್ನು ಮಾಡಬೇಕು ಅಂತ ನನಗೊಂಥರ ಹುಚ್ಚು. ಇಲ್ಲ, ನನಗೆ ಬೇಡ, ಸಾಲನೇ ಬೇಡ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿಂದ ನಂಗೆ ನಿಜವಾಗೂ ಅದು ಒಂಥರದ, ಅಂದರೆ 1 ತಿಂಗಳು ನಾನು ಡಬ್ಬಿಯಲ್ಲಿ ಬಟ್ಟೆ ಹೊಡೆದಿರೋ ದುಡ್ಡನ್ನ ಡಬ್ಬಿಯೊಳಗೆ ಹಾಕ್ತಾ ಇದ್ದೆ. 1 ತಿಂಗಳಾದ್ಮೇಲೆ ತೆಗಿತೀನಿ, 30-35 ಸಾವಿರ ಅದರಲ್ಲಿ ಇರ್ತಾಯಿತ್ತು. 35,000 ಒಂದು ಸಲ ಇತ್ತು ಡಬ್ಬಿ ಒಳಗಡೆ. 30,000 ನಾನು ಅಷ್ಟು ಮರುದಿನ ಸಾಲ ಕಟ್ತೆ. ಇನ್ನು 5,000 ನನ್ನ ಹತ್ರ ಉಳಿತು, 5,000ನ ಬಾಡಿಗೆ ಕಟ್ತೆ. ಇನ್ನು ನಮ್ಮ ಖರ್ಚಿಗೆ ಎಲ್ಲಿ, ನಮಗೆ ಮತ್ತೆ ಬೇಕಾದ ತಿಂಗಳಿಗೆಲ್ಲ ಎಲ್ಲಿ? ಅವಾಗ ಯೋಚನೆ ಮಾಡ್ತಾ, ಹೌದಲ್ವಾ, ನಾನು ಇಷ್ಟು ದುಡ್ಡನ್ನು ಸಾಲ ಕಟ್ತಿದ್ದೀನಿ, ಈ ಸಾಲನೇ ಇಲ್ಲ ಅಂದರೆ ಈ 35,000 ನನಗೆ ಉಳಿಯುತ್ತೆ, ನಾನೇ ಅದಕ್ಕಾದ್ರೆ ಇನ್ವೆಸ್ಟ್ ಮಾಡ್ಕೊಬೋದು ಅಲ್ವಾ ಅಂತ ನಂಗೆ ಅನ್ನಿಸ್ತು. ಅವತ್ತಿಂದ ನಾನು ಅದೆಷ್ಟು ಬೇಗ ಸಾಲ ತೀರ್ಸಕ್ಕೆ ನಾನೊಂದು ಹೋರಾಡಿದೆ ಅಂತಂದರೆ ಅಷ್ಟು ಹೋರಾಡಿದೆ ಫ್ರೆಂಡ್ಸ್. ಹಾಗಾಗಿ ಈ ಸಾಲಗಳು ಮಾಡಿ ಏನಾದರೂ ಸ್ಕಿಲ್ಸಿಗೆ, ಮತ್ತು ನೀವೇನಾದರೂ ವ್ಯವಹಾರ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ, ಸಕ್ಸಸ್ ಆಗುತ್ತೆ ನಂಗಿದ್ರೆ ಮಾಡಿ. ಈ ರೀತಿ ಇತ್ತು ಫ್ರೆಂಡ್ಸ್ ನನ್ನ ಒಂದು ಜರ್ನಿ. ಇನ್ನೂ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ನೀವು ಸಪೋರ್ಟ್ ಮಾಡ್ತಾ ಹೋಗಿ. ನಾನು ಯಾವ ರೀತಿ ಎಲ್ಲ ಯೋಚನೆಗಳು ಮಾಡ್ತೀನಿ ಅಥವಾ ಯೋಚನೆ ಮಾಡ್ತೀನಿ ಆ ಥರ ಎಲ್ಲ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಬಂದುಬಿಟ್ಟು ಲೈಕು ಮಾಡ್ತಾ ಇರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೊತ್ತಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.